ಒಂದೆಡೆ ಎಲ್ಪಿಜಿ ಅಭಾವ ತೀವ್ರವಾಗಿ ಕಾಡ್ತಾ ಇದೆ. ಈ ನಡುವೆ ಎಲ್ಪಿಜಿಯನ್ನು ಹೊತ್ತೊಯ್ತಾ ಇದ್ದಂತಹ ವಾಹನದಿಂದ ಗ್ಯಾಸ್ ಲೀಕ್ ಆಗಿದೆ. ಧಾರವಾಡದ ಕಲಘಟಗಿ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಧಾರವಾಡದ ಕಲಘಟಗಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದೆ. ಹೆದ್ದಾರಿಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಗ್ಯಾಸ್ ಸೋರಿಕೆ ಆಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಈ ಗ್ಯಾಸ್ ಸೋರಿಕೆ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ತಡಸ ಕ್ರಾಸ್ ಮುಂಡಗೋಡ ಮಾರ್ಗವಾಗಿ ಸಂಚಾರ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ಯಲ್ಲಾಪುರ ಕಡೆಯಿಂದ ಹುಬ್ಬಳ್ಳಿಗೆ ಬರುವಂತಹ ವಾಹನಗಳ ಸಂಚಾರ ಏನಿದೆ ಅದನ್ನು ಕೂಡ ಬದಲು ಮಾಡಲಾಗಿದೆ. ಅಂದರೆ ಬೇರೆಡೆಗೆ ಈ ಮಾರ್ಗವನ್ನು ಡೈವರ್ಟ್ ಮಾಡಲಾಗಿದೆ. ಯಲ್ಲಾಪುರ ಕಡೆಯಿಂದ ಹುಬ್ಬಳ್ಳಿಗೆ ಬರುವಂತಹ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿ ಬೇರೆ ಕಡೆಯಿಂದ ಸಂಚಾರವನ್ನು ಈಗ ಡೈವರ್ಟ್ ಮಾಡಲಾಗ್ತಾ ಇದೆ. ವಾಹನಗಳ ಓಡಾಟಕ್ಕೆ ಪೊಲೀಸರು ಸಂಪೂರ್ಣವಾಗಿ ನಿಷೇಧ ಹೇರಿದ್ದಾರೆ. ಈ ಗ್ಯಾಸ್ ಸೋರಿಕೆಯಿಂದಾಗಿ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಅಂದರೆ ಯಾರೊಬ್ಬರು ಕೂಡ ಅಲ್ಲಿ ಬೆಂಕಿಯ ಕಿಡಿಗಳನ್ನು ಹೊತ್ತಿಸಬಾರ್ದು. ಸ್ಮೋಕಿಂಗ್ ಮಾಡುವಂಥದ್ದಾಗಿರಬಹುದು ಅಥವಾ ಬೆಂಕಿ ಹಚ್ಚುವಂಥದ್ದಾಗಿರಬಹುದು. ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟು ತುಂಬ ಎಚ್ಚರಿಕೆಯಿಂದ ಕಣ್ಗಾವಲನ್ನು ಇಟ್ಟಿದ್ದಾರೆ ಅಧಿಕಾರಿಗಳು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಒಂದು ಕ್ಷಣ ಎಲ್ಲರಲ್ಲೂ ಕೂಡ ಆತಂಕದ ವಾತಾವರಣ ಇದೆ. ಯಾಕಂದರೆ ಬೃಹತ್ ಗಾತ್ರದ ಗ್ಯಾಸ್ ಹೊತ್ಕೊಂಡು ಹೋಗ್ತಾ ಇರುವಂತಹ ವೆಹಿಕಲ್ನಲ್ಲಿ ಗ್ಯಾಸ್ ಸೋರಿಕೆ ಕಂಡು ಬಂದಿದೆ. ಭಾರಿ ದೊಡ್ಡ ಕಂಟೈನರ್ ಇದು. ಗ್ಯಾಸನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ನಗರದಿಂದ ನಗರಕ್ಕೆ ಸರಬರಾಜು ಮಾಡೋದಕ್ಕೆ ಅಂತ ಬಳಕೆ ಮಾಡುವಂತಹ ಗ್ಯಾಸ್ನ ವೆಹಿಕಲ್. ಇದರಿಂದ ಗ್ಯಾಸ್ ಸೋರಿಕೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಇದು ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿ ಬಂದರು. ಅದಾದ ನಂತರ ಅದನ್ನು ಒಂದು ಬೇರೆ ರಸ್ತೆಗೆ ಡೈವರ್ಟ್ ಮಾಡಿದ್ರು. ಅಲ್ಲಿಂದ ಅಂದರೆ ಕಡಿಮೆ ವಾಹನಗಳು ಓಡಾಟ ಮಾಡುವಂತಹ ಒಂದು ರಸ್ತೆಗೆ, ಪಕ್ಕದ ಒಂದು ಗ್ರಾಮದ ರಸ್ತೆಗೆ ಅದನ್ನು ಡೈವರ್ಟ್ ಮಾಡಿದ್ರು. ಅಲ್ಲೇ ನಿಲ್ಲಿಸ್ಕೊಂಡು ಯಾವುದೇ ರೀತಿಯಲ್ಲೂ ಕೂಡ ಅನಾಹುತಗಳು ಸಂಭವಿಸದಂತೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸ್ಥಳಕ್ಕೆ ಫೈರ್ ಬ್ರಿಗೇಡ್ ಕೂಡ ಬಂದಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಸ್ಥಳಕ್ಕೆ ಈಗಾಗಲೇ ಫೈರ್ ಬ್ರಿಗೇಡ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ವೆಹಿಕಲ್ ಕೂಡ ಬಂದಿದೆ. ಯಾವುದೇ ರೀತಿಯಾದಂತಹ ಅನಾಹುತಗಳು ಸಂಭವಿಸಿದಂತೆ, ಯಾರು ಬೆಂಕಿಯನ್ನು ಗೀರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದೆಡೆ ಎಲ್ಪಿಜಿ ಕೊರತೆ, ಸಾಕಷ್ಟು ಆಕ್ರೋಶ ಇದೆ ಜನರಲ್ಲಿ. ಈ ನಡುವೆ ಗ್ಯಾಸ್ ಲೀಕ್ ಆಗ್ತಾ ಇರುವಂತಹ ಒಂದು ವೆಹಿಕಲ್ಲು, ಭಾರಿ ಕಂಟೈನರು, ಭಾರಿ ಆತಂಕಕ್ಕೆ ಕಾರಣ ಆಗಿತ್ತು. ಹೇಗೆ ಸೋರಿಕೆ ಆಯ್ತಿದು? ಅಧಿಕಾರಿಗಳು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇದು ಒಂದು ಘಟನೆ ಕಲಘಟಗಿ ತಾಲೂಕಿನ ವ್ಯಾಪ್ತಿಯ ತಂಬೂರು ಕ್ರಾಸ್ ನಲ್ಲಿ ನಡೆದಿರುವಂತದ್ದು. ಕಳೆದ ದಿನ ರಾತ್ರಿ ಏನು ಗ್ಯಾಸ್ ಅನ್ನು LPG ಯನ್ನು ಲೋಡ್ ಮಾಡಿಕೊಂಡು ಬರ್ತಿದ್ದಂತ ಬೃಹತ್ ಟ್ಯಾಂಕರ್ ವಾಹನದಲ್ಲಿ ಈ ಒಂದು ಸೋರಿಕೆ ಕಂಡು ಬಂದಿದ್ದು, ಕಳೆದ ರಾತ್ರಿಯಿಂದನೂ ಕೂಡ ತಂಬೂರು ಕ್ರಾಸ್ ನಲ್ಲಿ ವಾಹನವನ್ನು ಕೂಡ ನಿಲ್ಲಿಸಲಾಗಿದೆ. ಈಗಾಗಲೇ ಅಲ್ಲಿ ಸಂಚಾರ ಬದಲಾವಣೆ ಮಾಡಿ ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳದವರು ಒಂದು ಕ್ರಮವನ್ನು ಕೈಗೊಂಡಿರುವಂತದ್ದು. ಯಾವುದೇ ಅಹಿತಕರ ಘಟನೆ ನಡೆದಂತೆ ಈಗಾಗಲೇ ಪೊಲೀಸ್ ಇಲಾಖೆ, ಕಲಘಟಗಿ ತಾಲೂಕಿನ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಮತ್ತು ಅಗ್ನಿಶಾಮಕದ ಸ್ಥಳದ ಸಿಬ್ಬಂದಿ ಕೂಡ ಈಗ ಸ್ಥಳದಲ್ಲಿ ಮೊಕ್ಕಾಂ ಹೂಡಿರುವಂತದ್ದು. ಈಗಾಗಲೇ ಅಲ್ಲಿ ಯಾವುದೇ ಅಹಿತಕರ ಘಟನೆ ಮತ್ತು ಅಗ್ನಿ ಅವಘಡ ಸಂಭವಿಸಬಾರದೆಂಬ ಹಿನ್ನೆಲೆಯಲ್ಲಿ ಈಗಾಗಲೇ ಕಲಘಟಗಿ ಪೊಲೀಸರು ಮಾರ್ಗ ಬದಲಾವಣೆ ಕೂಡ ಮಾಡಿರುವಂತದ್ದು. ಹುಬ್ಬಳ್ಳಿಗೆ ಬರುವಂತಹ ವಾಹನಗಳು ಏನ್ ಸಂಖ್ಯೆ ಇದೆ ಆ ದಟ್ಟವಾದ ಸಂಖ್ಯೆಗಳನ್ನು ಕೂಡ ಡೈವರ್ಟ್ ಮಾಡಿ ಈಗ ಕ್ರಮಗಳನ್ನು ಕೈಗೊಂಡಿರುವಂತದ್ದು. ಸಡಕ್ ಕ್ರಾಸ್ ಮೂಲಕವಾಗಿ ಹೈವೇಯಿಂದ ಮತ್ತು ಹುಬ್ಬಳ್ಳಿ ತಲುಪುವಂತದ್ದು, ಮತ್ತು ಇನ್ನೊಂದು ಕಡೆಗೆ ಧಾರವಾಡ ಮಾರ್ಗವಾಗಿ ಕೂಡ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಳ್ಯಾಳ ಮಾರ್ಗವಾಗಿ ಧಾರವಾಡದಿಂದ ಹುಬ್ಬಳ್ಳಿ ಸೇರುವ ಒಂದು ಮಾರ್ಗವನ್ನು ಈಗಾಗಲೇ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡು ಸೂಚನೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಹಳ್ಯಾಳ ಕ್ರಾಸ್ ನಿಂದ ಕೂಡ ಧಾರವಾಡ ಕಡೆಗೆ ವಾಹನಗಳನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ತಡಸ್ ಕ್ರಾಸ್ ನಿಂದ ವಾಹನಗಳನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಈಗ ಈ ಒಂದು ವಿಚಾರ ಏನಂತಂದ್ರೆ, ಗ್ಯಾಸ್ ಸೋರಿಕೆ ವಿಚಾರವಾಗಿ ಮಾತನಾಡೋದಾದ್ರೆ, ಈಗಾಗಲೇ ಏನು LPG ಯನ್ನು ತುಂಬಿಕೊಂಡು ಬರ್ತಂತ ವಾಹನ ಬರುವಂತ ಸಂದರ್ಭದಲ್ಲಿ ಟ್ಯಾಂಕ್ ನಲ್ಲಿ ಒಂದು ಲೀಕೇಜ್ ಕಂಡಿದೆ. ಲೀಕೇಜ್ ಕಂಡ ಸಂದರ್ಭದಲ್ಲಿ ಸ್ಥಳೀಯ ವಾಹನ ಸವಾರರು ಕೂಡ ವಾಹನ ಚಾಲಕನಿಗೆ ಗಮನಕ್ಕೆ ತಂದಿದ್ದಾರೆ. ಗಮನಕ್ಕೆ ತಂದ ನಂತರ ಅವನು ತಂಬೂರು ಕ್ರಾಸ್ ನ ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ನಿಲ್ಲಿಸಿದ ಸಂದರ್ಭದಲ್ಲಿ ಆ ನಂತರ ಪೊಲೀಸರಿಗೂ ಕೂಡ ಮಾಹಿತಿ ನೀಡಿ ಆ ಒಂದು ಅಗ್ನಿಶಾಮಕ ದಳ ಸಿಬ್ಬಂದಿಗಳನ್ನು ಜೊತೆಗೆ ಕಲಘಟಗಿ ಠಾಣೆ ಪೊಲೀಸರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿದರು. ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ವಾಹನ ಏನು ಸೋರಿಕೆ ಆಗ್ತಿತ್ತು ಆ ಜಾಗದಲ್ಲಿ ಯಾವುದೇ ಕೂಡ ಜನರ ಸಂಚಾರ ಕೂಡ ಈಗಾಗಲೇ ಮಾಡಿದ್ದಾರೆ. ನಿರ್ಬಂಧ ಮಾಡಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈಗ ಮುಂದಿನ ಕ್ರಮ ಏನಂತಂದ್ರೆ, ಈಗ ಆ ವಾಹನದಲ್ಲಿ ಸೋರಿಕೆ ಆಗ್ತಿರುವಂತಹ ಗ್ಯಾಸ್ ಅನ್ನು ಯಾವ ರೀತಿಯಾಗಿ ಬಂದ್ ಮಾಡ್ತಾರೆ, ಅಥವಾ ಇನ್ನೊಂದು ವಾಹನಕ್ಕೆ ಶಿಫ್ಟ್ ಆದ್ರೂ ಮಾಡ್ತಾರಾ, ಅಥವಾ ಹೇಗೆ ಕ್ರಮ ಕೈಗೊಳ್ತಾರೆ ಎಂಬುದು ಕೂಡ ಈಗ ಗ್ಯಾಸ್ ಏಜೆನ್ಸಿ ಅವರು ಅಥಾರಿಟಿ ಏನಿದೆ ಆ ಒಂದು ಏಜೆನ್ಸಿ ಅಥಾರಿಟಿ ಬಂದ ಮೇಲೆ ಏನಂದ್ರೆ ಮಾಹಿತಿ ಬರಬೇಕಾಗಿದೆ. ಈಗಾಗಲೇ ಈ ಘಟನೆಯನ್ನ ನೋಡಿದ್ರೆ ಎಲ್ಲೋ ಒಂದೆಡೆ ಭಾರಿ ಅನಾಹುತನೇ ಸೃಷ್ಟಿಯಾಗ್ತಾ ಇತ್ತು.
ಯಾಕಂದರೆ ಮೊದಲೇ ಇನ್ಸ್ಪೆಕ್ಷನ್ ಮಾಡಿ ಆ ವೆಹಿಕಲ್ಗಳನ್ನು ಕಳಿಸ್ಬೇಕಾಗುತ್ತೆ. ಆದರೆ ಎಲ್ಲೋ ಒಂದೆಡೆ ಆ ಏಜೆನ್ಸಿ ಏನಿದೆ ಅದು ಸರಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತ ಏನಾದರೂ ಅನಿಸುತ್ತಾ? ಹೇಗೆ ಅಂತ? ಸಂತೋಷ, ಈ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಮೂಡುವಂಥದ್ದು. ಯಾಕಂತಂದ್ರೆ ಒಂದು ವಾಹನದಲ್ಲಿ LPG ತುಂಬಬೇಕಾದ್ರೆ ಅದಕ್ಕೆ ಅದರದೇ ಆದ ನಿಯಮ, ನೀತಿ, ಕಾನೂನುಗಳು ಇರ್ತವೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರದಂತೆ. ಯಾಕಂತಂದ್ರೆ ಇದೊಂದು ಗಟ್ಟಿಗಿದ್ರೆ ಸಾಕು, ಬೆಂಕಿ ಹತ್ತಿ ಹೊತ್ತಿರುವಂತ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ. ಆದ್ರೆ ಇಲ್ಲಿ ವಾಹನದ ಚಾಲಕನ ಏನು ನಿರ್ಲಕ್ಷ್ಯ ಇದೆ ಅಥವಾ ಏಜೆನ್ಸಿಯವ್ರ ನಿರ್ಲಕ್ಷ್ಯ ಇದೆಯಾ, ಪೊಲೀಸರ ತನಿಖೆ ನಂತರ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗುತ್ತೆ. ಯಾಕಂತಂದ್ರೆ ಒಂದು LPG ಬೃಹತ್ ವಾಹನ ಸಾಗಾಟ ಮಾಡಬೇಕಾದ್ರೆ ಆ ಒಂದು ಲೀಕೇಜ್ ಆಗದಂತೆ ಮುನ್ನೆಚ್ಚರಿಕೆವಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಈ ಹಿಂದೆ ಕೂಡ ಯಾವುದೇ ರೀತಿಯಾಗಿ ಒಂದು ವರ್ಷಗಳ ಹಿಂದೆ ಕೂಡ ಒಂದು ಘಟನೆ ಇಂಥದೇ ಧಾರವಾಡದ ಕಲಘಟಗಿ ರಸ್ತೆಯಲ್ಲಿ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಅದನ್ನು ನಿರಾಳವಾಗಿ ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಯಾವುದೇ ಹಿತಕ ಘಟನೆ ನಡೆದಂತೆ ಅದನ್ನು ಕ್ರಮ ಕೈಗೊಂಡು ಪ್ರಕರಣವನ್ನು ಸುಖಾಂತ್ಯವನ್ನು ಮಾಡಿರುವಂತದ್ದು. ಈಗ ಈ ಪ್ರಕರಣದಲ್ಲಿ ಏನಾಗಿದೆ ಅಂತಂದ್ರೆ ನಿಂತ ವಾಹನ ತುಂಬಿಕೊಂಡು ಬರ್ತಿರುವಂತ ವಾಹನದಲ್ಲಿ ಲೀಕೇಜ್ ಕಂಡು ಬಂದಿರುವುದು ಈಗ ಸಾಕಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕಂತಂದ್ರೆ ಈಗ ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಈ ಲೀಕೇಜ್ ಆಗಿ ಏನಾದ್ರೂ ಅಗ್ನಿ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ ಎಂಬ ಪ್ರಶ್ನೆ ಕೂಡ ಸಾರ್ವಜನಿಕರು ಈಗ ಮಾಡ್ತಿರುವಂತರು. ಸಂತೋಷ್, ಇನ್ನೊಂದು ಹೇಳ್ಬೇಕಂತಂದ್ರೆ ಈಗಾಗಲೇ ಈ ಒಂದು ವಿಚಾರವಾಗಿ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತ ಗುಂಜನ್ ಆರ್ಯ ಅವರು ಕೂಡ ಈಗ ಮಾಹಿತಿ ಪಡೆದುಕೊಂಡಿರುವಂತದ್ದು. ಏನು ಈ LPG ಲೀಕೇಜ್ ಆಗ್ತಿದೆ, ಆ ಏಜೆನ್ಸಿಗಳ ಮೂಲಕ ಅವರನ್ನು ಕರೆಸಿಕೊಂಡು ಆ ಒಂದು ಲೀಕೇಜ್ ಯಾವ ರೀತಿ ಬಂದ್ ಮಾಡಬೇಕು ಅಥವಾ ಇನ್ನೊಂದು ವಾಹನಕ್ಕೆ ಶಿಫ್ಟ್ ಮಾಡಬೇಕಾ ಅನ್ನೋ ಕೂಡ ಚರ್ಚೆಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಮಾಡ್ತಿರುವಂತದ್ದು. ಸಂತೋಷ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.